ನಮಸ್ಕಾರ ವೀಕ್ಷಕರೇ, ಮಹಿಳೆಯರ ಅಚ್ಚುಮೆಚ್ಚಿನ ಸುಹಾಸಿನಿ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ದಿವ್ಯಶ್ರೀ. ಇವತ್ತಿನ ನಮ್ಮ ಸುಹಾಸಿನಿ ವಿಷಯ ಮಹಿಳೆಯರಿಗೆ ಕೊಂಚ ಹತ್ತಿರವಾದದ್ದು ಅಂತ ಹೇಳಬಹುದು. ಯಾಕಂತ ಹೇಳಿದ್ರೆ ಇವತ್ತಿನ ಅದೆಷ್ಟೋ ಮಹಿಳೆಯರು ಅಥವಾ ಮಧ್ಯಮ ವರ್ಗದ ಸಾಮಾನ್ಯ ಮಹಿಳೆಯರು ಕೂಡಿಟ್ಟ ಒಂದು ಅಲ್ಪ ಸ್ವಲ್ಪ ಹಣವನ್ನು ಉಳಿತಾಯ ಮಾಡೋ ಸಲುವಾಗಿ ಯಾವುದೋ ಒಂದು ಚಿಟ್ ಫಂಡ್ಗೋ ಅಥವಾ ಚೀಟಿ ಕಟ್ಟೋದೋ ಮಾಡ್ತಿರ್ತಾರೆ. ಆದರೆ ಆ ಹಣ ಬೋಗಸ್ ಕಂಪನಿ ಅಥವಾ ಬ್ಲೇಡ್ ಕಂಪನಿಗಳ ಕೈಗೆ ಸೇರಿ ಹಣವನ್ನು ಕಳ್ಕೊಂಡಿರೋ ಉದಾಹರಣೆಗಳು ಎಷ್ಟೋ ಇವೆ. ಸೊ ಈ ಬ್ಲೇಡ್ ಕಂಪನಿಗಳ ವಿರುದ್ಧ ಕ್ರಮವನ್ನು ಯಾವ ರೀತಿ ತಗೋಬಹುದು, ಹೇಗೆ ಅನ್ನೋದನ್ನು ನೋಡೋಣ ಇವತ್ತಿನ ಸುಹಾಸಿನಿಯಲ್ಲಿ. ಸೊ ಈ ಬಗ್ಗೆ ಮಾತಾಡಲಿಕ್ಕೆ ಇವತ್ತು ನಮ್ಮೊಂದಿಗಿದ್ದಾರೆ ಲಾಯರ್ ಭಾನುಪ್ರಕಾಶ್ ಅವರು. ಅವರಿಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಮೊದಲನೆಯದಾಗಿ ಈ ಚಿಟ್ ಫಂಡ್ ಅಥವಾ ಚೀಟಿ ಅಥವಾ ಈ ಬ್ಲೇಡ್ ಕಂಪನಿಗಳು ಅಂತ ನಾವೇನು ಕರಿತಾ ಇದ್ದೀವಿ, ಈ ರೀತಿಯ ಕಂಪನಿಗಳಿಗೆ ಲೀಗಲ್ ಆಗಿ ಲೈಸೆನ್ಸ್ನ ತಗೊಳ್ಬೇಕಾ, ಯಾವ ರೀತಿ ಇದೆ ಕಾನೂನಲ್ಲಿ ಅಂತ ಒಂದು ಕಂಪನಿಯನ್ನು ತೆರೆಯೋದಾದರೆ? ಯಾರೇ ಒಬ್ಬರು ಚೀಟಿ ಬಿಸ್ನೆಸ್ ನಡೆಸಲಿಕ್ಕೆ ಗೌರ್ಮೆಂಟ್ನಿಂದ ಒಂದು ಅಪ್ಲಿಕೇಶನ್ ಹಾಕಿ, ಗೌರ್ಮೆಂಟಿಗೆ ಒಂದು ಅಪ್ಲಿಕೇಶನ್ ಹಾಕಿ, ಗೌರ್ಮೆಂಟ್ನವರು ಆ ಅಪ್ಲಿಕೇಶನ್ನಲ್ಲಿ ಕನ್ಸಿಡರ್ ಮಾಡ್ತಾರೆ ಇವರು ಒಂದು ಪ್ರೈವೇಟ್ ಲಿಮಿಟೆಡ್ ಕಂಪನಿನ, ಇಂಡಿವಿಜುವಲ್ಲ, ಯಾವ ಕಾರಣಕ್ಕೋಸ್ಕರ ಇವರು ಚಿಟ್ ಫಂಡ್ ಬಿಸ್ನೆಸ್ ಮಾಡಲಿಕ್ಕೆ ತಯಾರಿದ್ದಾರೆ ಅಂತ. ಮತ್ತು ಅವ್ರಿಗೆ ನಿರ್ದಿಷ್ಟವಾದ ಇಷ್ಟಂತ ಹಣನ ಹೂಡಿಕೆ ಮಾಡಬೇಕು ಗೌರ್ಮೆಂಟ್ನಲ್ಲಿ. ಅದೆಲ್ಲ ನೋಡಿ ನಂತರ ಲೈಸೆನ್ಸ್ ಕೊಡ್ತಾರೆ ಅವರಿಗೆ. ಪ್ರತಿಯೊಬ್ಬ ಇಂಡಿವಿಜುವಲು ಲೈಸೆನ್ಸ್ ತೊಗೊಳ್ಳಿಕ್ಕೆ ಕಾನೂನಡಿ ಅವಕಾಶ ಇಲ್ಲ. ಒಂದು ಪ್ರೈವೇಟ್ ಲಿಮಿಟೆಡ್ ಕಂಪನಿ ಆಗಿದ್ದಲ್ಲಿ ಮಾತ್ರ ಅವರು ಕಾನೂನಡಿ ಒಂದು ಅಪ್ಲಿಕೇಶನ್ ಹಾಕಿ ಇಂತಿಷ್ಟೇ ನಿರ್ದಿಷ್ಟವಾದ ಹಣವನ್ನು ಹೂಡಿಟ್ಟು ನಂತರ ಚಿಟ್ ಫಂಡ್ ಬಿಸ್ನೆಸ್ನ ಸ್ಟಾರ್ಟ್ ಮಾಡಬಹುದು. ಸಾಮಾನ್ಯವಾಗಿ ಮಧ್ಯಮ ವರ್ಗದ ಮಹಿಳೆಯರು, ಇದು ಸುಹಾಸಿನಿ ಕಾರ್ಯಕ್ರಮ ಕೂಡ, ಅವರಿಗೆ ಇದು ಲೀಗಲ್ ಆಗಿದೆಯಾ ಅಥವಾ ಅನಕ್ಷರಸ್ಥರು ಕೂಡ ಆಗಿರ್ತಾರೆ, ಅವ್ರಿಗೆ ಗೊತ್ತಿರೋದಿಲ್ಲ. ಮನೆಯಲ್ಲೂ ಕೂಡ ಚೀಟಿಯನ್ನು ಕಟ್ಟುವಂತಹ ಪದ್ಧತಿಗಳು ಎಷ್ಟೋ ಕಡೆ ನಾವು ನೋಡ್ತೀವಿ. ಏರಿಯಾದಲ್ಲೊಂದು ಕಡೆ ಚೀಟಿಯನ್ನು ಕಟ್ಟೋದು ಈ ರೀತಿ. ಸೊ ಅವರಿಗೂ ಕೂಡ ಲೀಗಲಿ ಏನೋ ಪರ್ಮಿಷನ್ ತಗೋಬೇಕಾ, ರಿಜಿಸ್ಟರ್ ಮಾಡ್ಕೋಬೇಕಾ, ಹೇಗಿರುತ್ತೆ ಕಾನೂನಲ್ಲಿ ಅಂತ? ಕಾನೂನಲ್ಲಿ ಪ್ರತಿಯೊಂದು ಈಗ ನಾವು ಸಾಮಾನ್ಯವಾಗಿ ನೋಡುವ ಹಾಗೆ ಪ್ರತಿಯೊಂದು ಮನೆಯಲ್ಲಿ ಮಹಿಳೆಯರು ಅಥವಾ ಪುರುಷರು ಚೀಟಿ ಬಿಸ್ನೆಸ್ ನಡೆಸೋದು ಕಾನೂನು ರೀತಿ ತಪ್ಪಾಗ್ತದೆ. ಆದರೆ ಅವರು ಗೌರ್ಮೆಂಟಿಗೆ ಒಂದು ಅಪ್ಲಿಕೇಶನ್ ಕೊಟ್ಟು ನಾವೊಂದು ಸಂಸ್ಥೆ ನಡೆಸ್ತಿದ್ದೀವಿ, ಈ ಸಂಸ್ಥೆಯಲ್ಲಿ ನಾವು ಚಿಟ್ ಫಂಡ್ ಬಿಸ್ನೆಸ್ನ ಮಾಡ್ತೀವಿ ಅಂತ ಹೇಳಿ ಪರ್ಮಿಷನ್ ತೊಗೊಂಡು ನಡೆಸ್ಬೋದು. ಹಾಗೆ ಪರ್ಮಿಷನ್ ತೊಗೊಳ್ದ್ರೆ ನಡೆಸೋದಾದರೆ ಅದು ಕಾಯಿನ್ ಭಾರವಾಗಿರ್ತದೆ ಮತ್ತು ಅವರು ಶಿಕ್ಷೆಗೂ ಕೂಡ ಗುರಿಪಡಿಸ್ಬೋದು ಅಂತ ಪರಿಸ್ಥಿತಿ ಬರ್ತದೆ, ಅವರೇನಾದರೂ ನಾಳೆ ದಿನ ಅಂಥ ಬಿಸ್ನೆಸ್ ನಡೆಸುವಂಥ ಪರಿಸ್ಥಿತಿ ಇದ್ದಲ್ಲಿ. ಓಕೆ, ಈಗ ಒಂದು ಕಂಪ್ನಿಯನ್ನು ತೆಗೆಯೋದಾದರೆ, ರಿಜಿಸ್ಟರ್ ಮಾಡೋದಾದ್ರೆ, ಒಂದು ಕಂಪ್ನಿಯನ್ನು ಒಳ್ಳೆ ರೀತಿಯಲ್ಲೇ ನಡೆಸ್ತೀನಿ ಅನ್ನೋದಾದರೆ ಕಾನೂನಲ್ಲಿ ಏನಿದೆ? ಅಥವಾ ಈಗ ಈ ರೀತಿಯ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್, ಇಷ್ಟು ವರ್ಷಗಳ ಕಾಲ ನೀನು ನಡೆಸ್ಬೋದು ಕಂಪ್ನಿಯನ್ನು, ಇಷ್ಟು ಜನನ ನೀನು ಎಂಪ್ಲಾಯ್ ಆಗಿ ಇಟ್ಕೋಬೋದು, ಏನು ಹೇಳುತ್ತೆ ಕಾನೂನಲ್ಲಿ? ಕಾನೂನಲ್ಲಿ ಹೇಳೋದಾದರೆ, ನೀವೊಂದು ಅಪ್ಲಿಕೇಶನ್ ಹಾಕಿದರೆ ಅಪ್ಲಿಕೇಶನ್ ಅಡಿಯಲ್ಲಿ ನನಗೆ ಲೈಸೆನ್ಸ್ ಕೊಡಿ, ನಾನು ಚಿಟ್ ಬಿಸ್ನೆಸ್ ನಡೆಸ್ತೀನಿ ಅಂತ ನೀವು ಹೇಳಬೇಕಾಗ್ತದೆ. ಕಾನೂನಲ್ಲಿ ಹೇಳ್ತಾರೆ, ನೀವು ಚಿಟ್ ಬಿಸ್ನೆಸ್ ನಡೆಸೋದಾದರೆ ಎಷ್ಟು ಚೀಟ್ ನಡೆಸ್ತೀರಾ, ಎಷ್ಟು ಅಮೌಂಟ್ ನಡೆಸ್ತೀರಾ. 5 ಲಕ್ಷಕ್ಕಿಂತ ಜಾಸ್ತಿ ನಡೆಸುವ ಹಾಗಿಲ್ಲ. 5 ಲಕ್ಷಕ್ಕಿಂತ ಜಾಸ್ತಿ ನಡೆಸೋದಾದರೆ ಪರ್ಮಿಷನ್ ತಗೊಂಡೇ ನಡೆಸಬೇಕು. ಪರ್ಮಿಷನ್ ತಗೊಳ್ಳೋದಾದರೆ ಅವರು ಅದಕ್ಕೂ ಕೆಲವು ನಿಬಂಧನೆಗಳಿರ್ತದೆ, ಅದನ್ನೆಲ್ಲ ಇವರು ಸರಿ ಮಾಡಿಕೊಂಡೇ ನಡೆಸಬೇಕಾಗ್ತದೆ. ಜೊತೆಗೆ ಇವರು ಇವಾಗ ಫಾರ್ ಎಕ್ಸಾಂಪಲ್ ಒಂದು 20 ತಿಂಗಳದ ಚಿಟ್ಟು ಒಂದೊಂದು ₹1,000 ಮಾಡೋದಾದರೆ 20 ಜನ ಇರಬೇಕು ಆ ಚಿಟ್ನಲ್ಲಿ. 19 ಜನ ಇರ್ಲಿಕ್ಕೆ ಸಾಧ್ಯ ಇಲ್ಲ, 21 ಜನ ಇರ್ಲಿಕ್ಕೆ ಸಾಧ್ಯ ಇಲ್ಲ. ಮತ್ತು ಆ ಚಿಟ್ಟು 20 ತಿಂಗಳಲ್ಲಿ ಮುಗಿಬೇಕು. ಸೊ ಆ ಒಂದು ಚೌಕಟ್ಟಿನಲ್ಲೇ ಇವರು ಚಿಟ್ ಬಂದ್ ಮಾಡಬೇಕಾಗ್ತದೆ. ಈಗ ಮನೆಯಲ್ಲಿ ನಡೆಯುವಂಥದ್ದು ಡಬಲ್ ಚೀಟಿ ಮಾಡ್ತೀವಿ ಅಂತಾರೆ, ಮತ್ತೊಂದು ಏನೋ ಒಂದು ಹೆಸರಿಟ್ಕೊಂಡು ಮಾಡ್ಲಿಕ್ಕೆ ಹೋಗ್ತಾರೆ. ಅದು ಆ ರೀತಿ ಮಾಡೋದಾದರೆ ಅದು ಕಾನೂನು ರೀತಿ ತಪ್ಪಾಗ್ತದೆ. ಎಷ್ಟು ಚೀಟಿ ಇರ್ತದೋ ಅಷ್ಟೇ ಚೀಟಿಯಲ್ಲಿ ಅಷ್ಟೇ ಅವಧಿಯಲ್ಲಿ ಆ ಚೀಟಿ ಕೂಡ ಮುಗಿಬೇಕಾಗ್ತದೆ. ಹಣ ಮಾಡೋ ಹುಚ್ಚು ಈಗೇನು ಹೇಳ್ತಾರೆ, ಈಗ ಚೀಟಿ ಅಂತ ಏನು ಕಂಪ್ನಿ ಸಣ್ಣದಾಗಿ ಸ್ಟಾರ್ಟ್ ಮಾಡ್ಕೊಂಡಿರ್ತಾರೆ, ಮನೆಯಲ್ಲಿ ಕೂಡ ಸ್ಟಾರ್ಟ್ ಮಾಡ್ಕೊಂಡಿರ್ತಾರೆ, ಅವರು ಏನು ನಿಬಂಧನೆಗಳಿರುತ್ತೆ ಅದನ್ನು ಕ್ರಾಸ್ ಮಾಡ್ತಾರೆ. ಸೊ ರಿಜಿಸ್ಟರ್ ಆಫ್ ಚೀಟ್ಸ್ ಅಂತ ಏನಿದೆ ಅದು ಏನು ಕ್ರಮಗಳನ್ನು ಕೈಗೊಳ್ಳುತ್ತೆ? ಈಗ ಏನೋ ಒಂದು ಕಂಪ್ನಿಯನ್ನು ಸ್ಟಾರ್ಟ್ ಮಾಡೋಕ್ಕೆ ಒಂದು ಪರ್ಮಿಷನ್ ಕೊಟ್ಟಿದೆ, ಆದ ನಂತರ ಸರ್ವೆ ಹಾಗೆ ಏನಾದರೂ ನಡೆಸುತ್ತಾ ಕಾನೂನಲ್ಲಿ ಏನು ಮಾಡುತ್ತೆ ಅಂತ? ಸದ್ಯಕ್ಕೆ ಹೇಳೋದಾದರೆ ಸರ್ವೆ ಆಗಲಿ ಮತ್ತೊಂದು ಕಾನೂನಲ್ಲಿ ಏನಿದೆ ಇವತ್ತು ಅದು ನಡೀತಾ ಇದೆಯಾ ಅಂತ? ಅಲ್ಲ, ಕಾನೂನಲ್ಲಿ ಇರೋದು ಖಂಡಿತ ನಡೀತಾ ಇರ್ತದೆ. ನಡೀತಾ ಇಲ್ಲ ಅನ್ನೋದಾದರೆ ಅದನ್ನು ಕಾನೂನು ಗಮನಕ್ಕೆ ಯಾರು ತರಬೇಕು, ಅಥವಾ ಪೊಲೀಸ್ನವರಾಗಲಿ ಅಥವಾ ಯಾರು ಅದನ್ನು ಸೂಪರ್ವೈಸ್ ಮಾಡ್ತಾರೋ ಅವ್ರ ಗಮನಕ್ಕೆ ತಂದರೆ ಅವ್ರು ಅದ್ರ ಮೇಲೆ ಏನು ಆ್ಯಕ್ಷನ್ ತಗೊಳ್ಬೇಕಾಗ್ತದೋ, ಕಾನೂನು ಅಡಿಯಲ್ಲಿ ಏನು ಅವಕಾಶ ಇರ್ತದೋ ಅದ್ರ ಪ್ರಕಾರ ಆ್ಯಕ್ಷನ್ ತೊಗೋಬೋದು. ಈಗ ಅವ್ರಿಗೆ ಹೇಳದೆ ಹೋದರೆ ಹೇಗೆ ಸರ್ವೆ ಮಾಡೋದಾದರೂ ಹೇಗೆ? ನೀವೀಗ ರಿಜಿಸ್ಟರ್ ಆಫ್ ಚಿಟ್ಸ್ ಹತ್ರ ಹೋಗಿ ಒಂದು ಅಪ್ಲಿಕೇಶನ್ ಕೊಟ್ಟರೆ ರೈಟ್ ಟು ಇನ್ಫಾರ್ಮೇಷನ್ ಕೆಳಗಡೆ ಅವ್ರು ಹೇಳ್ತಾರೆ ಇಷ್ಟು ಜನ ನಮ್ಮಲ್ಲಿ ರಿಜಿಸ್ಟರ್ ಆಗಿದ್ದಾರೆ ಅಂತ. ಅನ್ರಿಜಿಸ್ಟರ್ಡ್ನ ಕಂಡುಹಿಡಿಯೋದಾದರೂ ಹೇಗೆ? ಅದು ಪ್ರತಿಯೊಬ್ಬರಿಗೂ ಇನ್ವೆಸ್ಟ್ ಮಾಡೋ ಮೊದಲು ಗೊತ್ತಿರಬೇಕು. ಸಾರ್ವಜನಿಕರೇ ಪ್ರೇರಣೆ ಆಗ್ಬಿಟ್ಟಿದ್ದಾರೆ. ಮತ್ತೆ ನನ್ನದು ದುಡ್ಡಿದೆ, ಎಕ್ಸೆಸ್ ದುಡ್ಡಿದೆ, ಏನು ಮಾಡೋದು? ಬ್ಯಾಂಕ್ನಲ್ಲಿ ಹೋಗಿ ಇಡಬೇಕು. ಅದು ಬಿಟ್ಟು 8%, 10%, 20% ಬಡ್ಡಿ ಕೊಡ್ತಾರೆ ಅಂದ ತಕ್ಷಣ ಹೋಗಿ ಇನ್ವೆಸ್ಟ್ ಮಾಡೋದು ತಪ್ಪಾಗ್ತದೆ. ತಪ್ಪಾದರೆ ಅವರೇ ಹಣ ಕಳ್ಕೊಳ್ಬೇಕಾಗ್ತದೆ. ಆದರೆ ಹಾಗೆ ಹಣ ಏನಾದರೂ ಕಳ್ಕೊಂಡ್ರೂ ಸಹಿತ ಕಾನೂನು ಅಡಿಯಲ್ಲಿ ಒಂದು ಚಿಕ್ಕ ಅವಕಾಶ ಇದೆ. ಹೋಗಿ ಒಂದು ಕಂಪ್ಲೇಂಟ್ ಕೊಟ್ಟು ಪೊಲೀಸ್ನವರಿಗಾಗಲಿ
ಅಥವಾ ಬೇರೆಯವರ ಸೂಪರ್ವೈಷನ್ ಯಾವ ಅಥಾರಿಟಿ ಮಾಡ್ತಿರ್ತಾರೋ ಅವರಿಗೆ ಕೊಟ್ಟು ಅದ್ರ ಕೆಳಗಡೆ ಅವ್ರು ರಕ್ಷಣೆ ಪಡೆದು ಅವ್ರ ಹತ್ರ ಇರ್ತಕ್ಕಂಥ ಎಲ್ಲ ಮೆಟೀರಿಯಲ್ ಕೊಟ್ಟು ನಾನು ಹಿಂಗೆ ದುಡ್ಡು ಕೊಟ್ಟಿದ್ದೀನಿ, ಮೋಸ ಹೋಗಿದ್ದೀನಿ, ನನ್ನ ದುಡ್ಡನ್ನು ದಯವಿಟ್ಟು ವಾಪಸ್ ಕೊಡಿಸಿ, ಮತ್ತು ಕಾನೂನು ಪ್ರಕಾರ ಏನು ಕ್ರಮ ತಗೊಳ್ಳಿಕ್ಕಾಗ್ತದೋ ಅದು ತಗೊಳ್ಳಿ ಅಂತ ಹೇಳಲಿಕ್ಕೆ ಒಂದು ಅವಕಾಶ ಇರ್ತದೆ. ಒಬ್ಬ ಲಾಯರ್ ಆಗಿ ನಿಮಗೆ ತಿಳಿದಂತೆ ಈಗ ರಿಜಿಸ್ಟರ್ ಆಗಿರೋ ಕಂಪನಿಗಳಿಗೂ ಹೋಲಿಸಿ ಮತ್ತು ಇನ್ನು ಅನ್ರಿಜಿಸ್ಟರ್ಡ್ ಅಂತ ಏನಿರುತ್ತೆ ಆ ಕಂಪನಿಗಳಿಗೆ ಹೋಲಿಸಿದ್ರೆ ಎಷ್ಟು ಪ್ರಮಾಣದಲ್ಲಿ ಮೋಸ ಆಗಿರ್ಬೋದು ಅಂದರೆ ಲೈಕ್ ರಿಜಿಸ್ಟರ್ ಆಗಿರೋ ಕಂಪನಿಗಳಿಂದ ಯಾವುದೇ ರೀತಿ ಮೋಸ ಆಗಿಲ್ಲ ಅಂತ ಆದ್ರೂ ಅವರನ್ನು ಆದಷ್ಟು ಕಡಿಮೆ ಸಮಯದಲ್ಲಿ ಕಾನೂನು ಪ್ರಕಾರ ಕ್ರಮ ತಗೊಳ್ಬೋದು ಅವ್ರ ಮೇಲೆ. ಮತ್ತು ಮೋಸ ಆಗಿದ್ದ ಜನಕ್ಕೆ ದುಡ್ಡು ವಾಪಸ್ ಕೊಡಿಸೋದಾಗಲಿ, ಅವರಿಗೆ ಬೇರೆ ಏನಾದರೂ ಒಂದು ರೀಸನಬಲ್ ಇದು ಮಾಡಲಿಕ್ಕೆ ಅವಕಾಶ ಇರ್ತದೆ. ಆದರೆ ಅನ್ಆರ್ಗನೈಸ್ಡು ಮತ್ತು ಅನ್ರಿಜಿಸ್ಟರ್ಡ್ ಇವ್ರ ಹತ್ರ ಮೋಸ ಹೋಗೋದಾದರೆ, ಈಗ ವಿನಿವಿಕ್ ಅಂತ ಕಂಪನಿ ಇರ್ಬೋದು, ಅವರನ್ನು ಜೈಲಲ್ಲಿಟ್ಟು ಅವರ ಎಲ್ಲ ಆಸ್ತಿ ಮುಟ್ಗೋಲು ಹಾಕಿದ್ರೂ ಅವರು ಮಾಡಿರ್ತಕ್ಕಂಥ ಮೋಸದ ಪ್ರಮಾಣ ಅಷ್ಟು ಜಾಸ್ತಿ ಇದೆ ಹೊರತು ಅವ್ರು ಎಷ್ಟೇ ದುಡ್ಡನ್ನು ಮುಟ್ಗೋಲು ಹಾಕಿದರೂ ಅದು ಸರಿ ಹೋಗಲಿಕ್ಕಿಲ್ಲ, ಅಂದರೆ ಎಲ್ಲ ದುಡ್ಡು ವಾಪಸ್ ಬರಲಿಕ್ಕಿಲ್ಲ. ಸೊ ಜನರು ಆದಷ್ಟು ಜಾಗೃತೆ ವಹಿಸಿ ಮೋಸ ಹೋಗಲಿಕ್ಕೆ ಅವಕಾಶ ಮಾಡಿಕೊಡ್ಬಾರ್ದು. ಒಬ್ಬ ವ್ಯಕ್ತಿ ಒಂದು ಕಂಪನಿಯಿಂದ ಮೋಸ ಹೋಗಿದ್ದಾರೆ ಅಥವಾ ಒಂದು ಏರಿಯಾದ ಜನ ಒಂದು ಕಂಪನಿಯಿಂದ ಮೋಸ ಹೋಗಿದ್ದಾರೆ, ಕಂಪ್ಲೇಂಟ್ ಕೂಡ ರಿಜಿಸ್ಟರ್ ಮಾಡಿದ್ದಾರೆ. ಸೊ ಶಿಕ್ಷೆ ಯಾವ ರೀತಿ ಇರುತ್ತೆ ಆ ಕಂಪನಿಗೆ ಸಂಬಂಧಪಟ್ಟಂತೆ, ಮತ್ತು ಹಣವನ್ನು ಹೇಗೆ ನಾವು ರಿಕವರ್ ಮಾಡ್ಕೋಬೋದು? ಅದು ಎರಡು ರೀತಿ ಇರ್ತದೆ. ಒಂದು ರಿಜಿಸ್ಟರ್ ಆಫ್ ಚಿಟ್ಸ್, ಅವರಲ್ಲಿ ನೀವು ಹೋಗಿ ಒಂದು ಸೆಕ್ಷನ್ 61 ಪ್ರಕಾರ ಒಂದು ಕಂಪ್ಲೇಂಟ್ ಕೊಟ್ಟರೆ ಆ ಕಂಪ್ಲೇಂಟ್ ನಡಿಯಲ್ಲಿ ಅವರು ಎನ್ಕ್ವೈರಿ ಮಾಡಿ ತಪ್ಪಿತಸ್ಥರನ್ನು ಕಂಡುಹಿಡಿದು ಅವರಿಗೆ ಒಂದು ಆರ್ಡರ್ ಕೊಡ್ತಾರೆ, ಹೀಗೆ ದುಡ್ಡು ವಾಪಸ್ಸು ನೀವು ಅವ್ರಿಗೆ ಕೊಡಬೇಕಾಗ್ತದೆ, ಕೊಡದಿದ್ದಲ್ಲಿ 2 ವರ್ಷ ಶಿಕ್ಷೆ ಆಗ್ತದೆ ಅಂತ. ಅವರು ರಿಜಿಸ್ಟರ್ ಆಫ್ ಚಿಟ್ಸ್ ಕೊಡುವಂಥ ಒಂದು ಆರ್ಡರಿಗೆ ಸಿವಿಲ್ ಕೋರ್ಟ್ನಲ್ಲಿ ಏನು ಡಿಗ್ರಿ ತೊಗೊಂಡ್ರೆ ಏನು ಅಧಿಕಾರ ಅಥವಾ ಏನು ಬೆಲೆ ಇರ್ತದೋ, ಏನು ಪವರ್ ಇರ್ತದೋ, ಅದೇ ರೀತಿ ಇವರ ಒಂದು ಆರ್ಡ್ರಿಗೂ ಇರುತ್ತೆ. ಸಬ್ಸಿಕ್ವೆಂಟಾಗಿ ಅದರ ಮೇಲೆ ನೀವು ಅರಿಯರ್ಸ್ ಆಫ್ ಲ್ಯಾಂಡ್ ರೆವೆನ್ಯೂ ಅಂತ ಕೂಡ ನೀವು ಅದನ್ನು ರಿಕವರ್ ಮಾಡ್ಬೋದು. ಈ ಅನ್ಆರ್ಗನೈಸ್ಡು ಅಥವಾ ಲೈಸೆನ್ಸ್ ಇಲ್ದಿರೋಂಥವ್ರು, ರಿಜಿಸ್ಟ್ರೇಷನ್ ಆಗದಿರುವಂಥ ಚಿಟ್ ನಡೆಸೋವರು, ಅವರಿಂದ ಏನಾದರೂ ಮೋಸ ಹೋಗಿದರೆ ಇಂಡಿಯನ್ ಪೀನಲ್ ಕೋಡ್ ಕೆಳಗಡೆ ನೀವು ಹೋಗಿ ಚೀಟಿಂಗಿಗೆ ಒಂದು ಸೆಕ್ಷನ್ 420 ಕೆಳಗಡೆ ಒಂದು ಕಂಪ್ಲೇಂಟ್ ಕೊಟ್ಟು ನೀವು ಎಲ್ಲ ರೀತಿ ನಿಮ್ಮಲ್ಲಿರ್ತಕ್ಕಂಥ ಡಾಕ್ಯುಮೆಂಟ್ಸ್ ಆಗಲಿ ಬೇರೆ ಪುರಾವೆಗಳನ್ನ ಅವ್ರಿಗೆ ಒದಗಿಸಿದಲ್ಲಿ ಅವರು ಅದ್ರ ಮೇಲೆ ಇನ್ವೆಸ್ಟಿಗೇಷನ್ ಮಾಡಿ ಅವರನ್ನು ಶಿಕ್ಷೆಗೊಳಪಡಿಸಿದರೆ, ಅಂದರೆ ಕಾನೂನನ್ನ ಇದಕ್ಕೆ ಒಳಪಡಿಸಿದರೆ 7 ವರ್ಷದವರೆಗೂ ಶಿಕ್ಷೆ ಆಗುವ ಒಂದು ಸಾಧ್ಯತೆ ಇರ್ತದೆ. ಕೆಲವು ಸತಿ ಹೇಗಾಗುತ್ತೆ ಅಂತ ಹೇಳಿದ್ರೆ 30-40 ಕೋಟಿ ಮೋಸ ಮಾಡಿಬಿಟ್ಟು 2 ವರ್ಷ ತಾನೇ ಜೈಲಿಗೆ ಹೋಗಿ ಬರೋದು ಅನ್ನೋ ಪ್ರವೃತ್ತಿಯವರು ಇರ್ತಾರೆ. ಆ ರೀತಿಯ ಮನಸ್ಥಿತಿ, ದುಡ್ಡು ಮಾಡೋ ಮನಸ್ಥಿತಿ. ಸೊ ಅಂಥ ಸಂದರ್ಭದಲ್ಲಿ ಎಷ್ಟೋ ಜನ ಮೋಸ ಹೋಗಿರೋ ಉದಾಹರಣೆಗಳಿದೆ. ಎಲ್ಲೋ ಮೈಸೂರಲ್ಲೋ ಬೆಳಗಾವಿಯಲ್ಲೋ ಬ್ಲೇಡ್ ಕಂಪನಿಗಳು ಬಂದಾಯಿತು, ಜನ ಮುಷ್ಕರ ಹಾಕಿದ್ದಾರೆ, ಜನ ಅಂಗಡಿ ಬಾಗಿಲು ತಟ್ತಿದ್ದಾರೆ ಅನ್ನೋದನ್ನು ನಾವು ಕೇಳ್ತೀವಿ. ಇದಕ್ಕೇನು ಹೇಳ್ತೀರಿ? ಈಗ ಅವರಾಗವ್ರು ಮಾಡ್ಕೊಂಡದಕ್ಕೆ ಅವರಾಗವ್ರು ಅನುಭವಿಸ್ಬೇಕು, ಒಂದು ಇದು ಸಾಮಾನ್ಯವಾಗಿ ಹೇಳೋದಾದರೆ. ಆದರೆ ಕಾನೂನು ಅಡಿಯಲ್ಲಿ ಏನು ಅವಕಾಶ ಇರ್ತದೆ ಅಂತ ಈಗಾಗಲೇ ಹೇಳಿದಾಗೆ ಪೊಲೀಸಿಗೆ ಕಂಪ್ಲೇಂಟ್ ಕೊಡ್ಬೋದು, ಇನ್ನೊಂದು ಕಂಪ್ಲೇಂಟ್ ಕೊಡ್ಬೋದು. ನೀವು ಎಷ್ಟು ಪ್ರಮಾಣ ಮೋಸ ಆಗಿದೆ ಅಂತ ನೋಡೋದಕ್ಕೆ ಯಾರು ಮೋಸ ಮಾಡಿದ್ದಾರೆ ಅನ್ನೋದನ್ನು ಈಕ್ವೇಟ್ ಮಾಡಲಿಕ್ಕೆ ಆಗೋದಿಲ್ಲ. ಈಗ 40 ಕೋಟಿ ಮಾಡಿರ್ಬೋದು, 2G ಹಗರಣದಲ್ಲಿ ಎಷ್ಟೋ 1000 ಕೋಟಿ ಆಗಿದೆ ಅನ್ನೋ ಒಂದು ಅಲಿಗೇಷನ್ ಇರಬಹುದು. ಆದರೆ ತಪ್ಪಿತಸ್ಥರನ್ನು ನೀವು ಕಾನೂನು ಪ್ರಕಾರ ಶಿಕ್ಷೆಗೆ ಒಳಪಡಿಸ್ಬೋದು, ರಿಕವರಿ ಕೂಡ ಮಾಡ್ಬೋದು. ಅವರಲ್ಲಿ ಏನಾದರೂ ಆಸ್ತಿ ಅಥವಾ ಬೇರೆ ಏನಾದರೂ ಉಳಿಕೆ ಇದ್ದಲ್ಲಿ ಅದನ್ನು ಕೂಡ ರಿಕವರಿ ಮಾಡ್ಬೋದು. ಓಕೆ, ಈಗ ಬೆಂಗಳೂರಲ್ಲಿ ಒಂದು ಕಂಪ್ನಿ ಇದೆ. ಬೆಂಗಳೂರಲ್ಲಿರೋ ಕಂಪನಿಯಿಂದ ಒಂದಷ್ಟು ಜನಕ್ಕೆ ಏನು ಲಾಸ್ ಆಗಿದೆ, ಮೋಸ ಹೋಗಿದ್ದಾರೆ. ಆದರೆ ಮೈಸೂರಿನಲ್ಲೂ ಕೂಡ ಅದೇ ರೀತಿಯ ಒಂದು ಕಂಪ್ನಿ ಇರುತ್ತೆ. ಅಲ್ಲಿ ಯಾವುದೇ ರೀತಿಯ ಮೋಸ ಆಗಿರೋದಿಲ್ಲ ಅಂತ ಇಟ್ಕೊಂಡ್ರೆ ಆ ಹೋಲ್ ಕಂಪನಿಯನ್ನು ನಾವು ಮೋಸದ ಕಂಪ್ನಿ ಅಂತ ಕರಿಬೋದಾ, ಏನು ಅಂತ? ಹೌದು, ನೀವು ಈಗ ಒಂದು ಕಂಪ್ನಿ ಹೆಡ್ ಆಫೀಸ್ ಬ್ಯಾಂಗ್ಳೂರಲ್ಲಿರ್ಬೋದು, ಮೈಸೂರಲ್ಲಿರ್ಬೋದು, ಬ್ರಾಂಚ್ ಆಫೀಸ್ ಧಾರವಾಡಲಿರ್ಬೋದು, ಮಂಗಳೂರಲ್ಲಿರ್ಬೋದು, ಮತ್ತೊಂದು ಕಡೆ ಇರ್ಬೋದು. ಆದರೆ ಒಂದು ಕಂಪನಿ ಒಂದು ಜಾಗದಲ್ಲಿ ಮೋಸ ಮಾಡಿದರೆ ಮತ್ತೊಂದು ಜಾಗದಲ್ಲಿ ಅವ್ರು ಮೋಸ ಮಾಡ್ತಿಲ್ಲ, ಅದನ್ನು ಕರೆಕ್ಟಾಗಿ ನಡೆಸ್ಕೊಂಡು ಹೋಗ್ತೀರ ಅಂತ ಹೇಗೆ ಹೇಳಲಿಕ್ಕೆ ಸಾಧ್ಯ? ಕಂಪನಿ ಒಂದೇ, ಬ್ರಾಂಚ್ ಬೇರೆ ಇರ್ಬೋದು. ಸೊ ನೀವು ಆ್ಯಕ್ಷನ್ ತಗೊಳ್ಳೋದಾದರೆ, ಅಂದರೆ ಅವ್ರ ಮೇಲೆ ಕಾನೂನು ಪ್ರಕಾರ ಕ್ರಮ ಕೈಗೊಳ್ಳೋದಾದರೆ ಆ ಕಂಪ್ನಿ ಇಡೀ ಕಂಪ್ನಿಯ ಮೇಲೆ ಕಾನೂನು ಪ್ರಕಾರ ಕೈಗೊಳ್ಳಬೇಕಾಗ್ತದೆ ಕ್ರಮವನ್ನು. ನೀವು ಬರೀ ಬ್ರಾಂಚ್ ಆಫೀಸ್ನವ್ರು ಏನು ಮಾಡ್ತಾ ಇಲ್ಲ, ಬ್ರಾಂಚ್ ಆಫೀಸ್ನವರು ಕರೆಕ್ಟಾಗಿ ವ್ಯವಹಾರ ಮಾಡ್ತಿದ್ದಾರೆ ಅಂತ ಹೇಳಲಿಕ್ಕೆ ತಪ್ಪಾಗ್ತದೆ. ಇರ್ಬೋದು, ಸದ್ಯಕ್ಕೆ ನೀವು ಯೋಚನೆ ಮಾಡ್ತಕ್ಕಂಥ ಟೈಮಿನಲ್ಲಿ ಅವರು ಕರೆಕ್ಟಾಗಿ ಮಾಡ್ತಿರ್ಬೋದು, ಇಲ್ಲಿ ತಪ್ಪು ಮಾಡಿರ್ಬೋದು. ನಾಳೆ ದಿನ ಅವ್ರು ತಪ್ಪು ಮಾಡ್ತಿಲ್ಲ ಅಂತ ಹೇಗೆ ಹೇಳಲಿಕ್ಕೆ ಸಾಧ್ಯ? ಬಟ್ ನೀವು ಬ್ರಾಂಚ್ ಆಫೀಸನ್ನು ಬಿಟ್ಟು ಬರೀ ನಾನು ಹೆಡ್ ಆಫೀಸನ್ನು ಮಾತ್ರ ಮಾಡ್ತೀನಿ ಅಂತ ಹೇಳಲಿಕ್ಕೆ ಬರೋದಿಲ್ಲ. ಒಂದು ಕಂಪ್ನಿ ರಿಜಿಸ್ಟರ್ ಆದಲ್ಲಿ ಅವರ ಬ್ರಾಂಚ್ ಆಫೀಸ್ ಆಗಲಿ ಹೆಡ್ ಆಫೀಸ್ ಆಗಲಿ ಎಲ್ಲ ಒಂದೇ ವ್ಯಾಪ್ತಿಗೆ ಒಳಪಡ್ತಾರೆ ಅವರು. ಈಗ ಒಂದು ಕಂಪ್ನಿಯಿಂದ ನನಗೆ ಮೋಸ ಆಗಿದೆ ಅನ್ನೋದಾದರೆ ಹಣವನ್ನು ರಿಕವರ್ ಮಾಡ್ಕೊಳ್ಳೋದಕ್ಕೆ ಪ್ರೊಸೀಜರ್ಗಳೇನಿರ್ತವೆ? ಸಾಮಾನ್ಯ ಜನಕ್ಕೆ ಇದರ ಬಗ್ಗೆ ಮಾಹಿತಿ ಇರೋದಿಲ್ಲ. ಕಾನೂನು ಪ್ರಕಾರ ನೀವು ಹಣವನ್ನು ಮರುಪಾವತಿ ಮಾಡಿಸ್ಕೋಬೇಕಾದ್ರೆ ಅವ್ರನ್ನ ರಿಕ್ವೆಸ್ಟ್ ಮಾಡಬೇಕು. ಅವರು ವಾಪಸ್ ಕೊಟ್ಟರೆ ತಗೋಬೋದು, ಆಗ ಯಾವುದೇ ರೀತಿಯಾದ ಆ್ಯಕ್ಷನ್ ತಗೊಳ್ಳೋ ಅವಶ್ಯಕತೆ ಇಲ್ಲ. ಅದನ್ನು ಬಿಟ್ಟು ನೀವು ಆ್ಯಕ್ಷನ್ ತೊಗೋಬೇಕಾದ್ರೆ ಒಂದು ದಾವಾ ಹಾಕ್ಬೋದು, ಓಕೆ, ಫಾರ್ ರಿಕವರಿ ಆಫ್ ಮನಿ.
ಸಬ್ಜೆಕ್ಟು ನಿಮ್ಮಲ್ಲಿ ಎಲ್ಲ ರೀತಿಯಾದ ದಾಖಲೆಗಳಿದ್ದಲ್ಲಿ, ನೀವು ದುಡ್ಡು ಕೊಡೋದೆಲ್ಲ ಕ್ಯಾಶಲ್ಲೇ ಆಗಿದ್ದರೆ ದಾಖಲೆ ಇರಲಿಕ್ಕೆ ಸಾಧ್ಯ ಇಲ್ಲ. ಚೆಕ್ಕಲ್ಲಿ ಕೊಡೋದಾಗಲಿ ಅಥವಾ ಡಿ ಡಿ ಎಲ್ ಕೊಡೋದಾಗಲಿ ಹಾಗೇನಾದರೂ ಮಾಡಿದ್ದು ನಿಮ್ಮಲ್ಲಿ ಯಾವುದೇ ಪುರಾವೆ ಅಥವಾ ಸಾಕ್ಷಿ ಇದ್ದರೆ ಅದನ್ನು ನೀವು ಸಿವಿಲ್ ಕೋರ್ಟ್ನಲ್ಲಿ ಕೊಟ್ಟು ದುಡ್ಡನ್ನು ವಾಪಸ್ ಪಡಿಬೋದು. ಇಲ್ಲ ನೀವು ಕೊಟ್ಟಿರ್ತಕ್ಕಂಥಕ್ಕೆ ಬೇರೆಯವ್ರು ಯಾರಾದರೂ ಸಾಕ್ಷಿ ಇದ್ದಲ್ಲಿ, ನೀವು ಕೊಟ್ಟು ಅವ್ರ ಮುಖಾಂತರ ಅಥವಾ ಅವರ ಸಮ್ಮುಖ ನೀವೇನಾದರೂ ದುಡ್ಡನ್ನು ಕೊಟ್ಟಿದ್ರೆ, ಸೊ ಅವರನ್ನು ಸಹಿತ ವಿಟ್ನೆಸ್ ಆಗಿ ಮಾಡಿ ನೀವು ರಿಕವರಿ ಮಾಡ್ಬೋದು. ಆಗ ರಿಕವರಿ ಮಾಡೋದು ಒಂದು ಪ್ರೊಸೀಜರು ಸಿವಿಲ್ ಕೋರ್ಟ್ನಲ್ಲಿ. ಎರಡನೇದು ನೀವು ಪೊಲೀಸ್ ಸ್ಟೇಷನಿಗೆ ಹೋಗಿ ನನ್ನ ಹತ್ರ ದುಡ್ಡು ತಗೊಂಡು ದುಡ್ಡು ವಾಪಸ್ಸು ಇಷ್ಟು ದಿನ ಆದ ನಂತರ ಕೊಡ್ತೀನಿ ಅಂತ ಹೇಳಿ ಕೊಡ್ದಿರಾ, ಈಗ ಚೀಟಿ ಬಿಸ್ನೆಸ್ ಮಾಡಲಿಕ್ಕೋಸ್ಕರ ದುಡ್ಡನ್ನು ಇಸ್ಕೊಂಡು ಕೊಟ್ಟಿಲ್ಲ, ನಮಗೆ ಮೋಸ ಮಾಡಿದ್ದಾರೆ ಅಂತ ಸಹಿತ ನೀವು ಇದಕ್ಕೆ ಪೊಲೀಸ್ ಸ್ಟೇಷನಿಗೆ ಒಂದು ಕಂಪ್ಲೇಂಟ್ ಕೊಟ್ಟು ಅಲ್ಲೂ ಎಲ್ಲ ನಿಮ್ಮ ಹತ್ರ ಇರ್ತಕ್ಕಂಥ ಸಾಕ್ಷಿ ಪುರಾವೆಗಳನ್ನ ಒದಗಿಸಿ ಅವರು ಕಾನೂನು ಪ್ರಕಾರ ಎನ್ಕ್ವೈರಿ ಮಾಡಿ ನಿಮ್ಮ ದುಡ್ಡನ್ನು ವಾಪಸ್ ಕೊಡಿಸ್ಲಿಕ್ಕೆ ಪ್ರಯತ್ನ ಮಾಡಬಹುದು. ಓಕೆ ಓಕೆ ಮತ್ತಷ್ಟು ಮಾತಾಡೋಣ. ವೀಕ್ಷಕರೇ, ಒಟ್ಟಾರೆ ಮಹಿಳೆಯರು ನಾನು ಆಗಲೇ ಹೇಳಿದೆ, ಖಾರದ ಪುಡಿಯಲ್ಲೋ ಮೆಣಸಿನ ಡಬ್ಬದಲ್ಲೋ ಹಣವನ್ನು ಕೂಡಿಟ್ಟಿರ್ತಾರೆ ಒಂದು ಉಳಿತಾಯದ ಸಲುವಾಗಿ. ಆ ನಂತರದ ಏನು ಕಂಪನಿಗಳಿಗೆ ಒಂದನ್ನು ಹಣವನ್ನು ವಿನಿಯೋಗಿಸಿರ್ತಾರೆ, ಆದರೆ ಕಂಪನಿಗಳಿಂದ ಮೋಸ ಕೂಡ ಆಗಿರುತ್ತೆ. ಆದರೆ ಯಾವುದೇ ರೀತಿಯ ಭಯ ಬೇಡ, ಕಾನೂನು ಇದೆ, ಕಾನೂನಿನ ಕ್ರಮಗಳ ಮೂಲಕ ಹಣವನ್ನು ಯಾವುದೇ ಸಂದರ್ಭದಲ್ಲೂ ವಾಪಸ್ ಪಡೆದುಕೊಳ್ಬಹುದು.